ಎಂಗೇಜ್ಮೆಂಟ್ ಆದ 2 ದಿನದಾಗ ತಿರುಗಿದಿ ಗಂಡನ ಬುಲೆಟ್ ಮ್ಯಾಗ. ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ನೀವು ಈ ಒಂದು ಫುಲ್ ಸಾಂಗ್ ಕೇಳಬೇಕಪ್ಪ ಅಂದರೆ ಸಾಂಗ್ನ ನಾನು ಈ ವಿಡಿಯೋದ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಅಂತೇಳಿ ಕೊಟ್ಟಿರ್ತೀನಿ. ಅಲ್ಲೋಗ್ಬಿಟ್ಟು ಈಸಿಯಾಗಿ ಓಪನ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ರು ಈ ಒಂದು ಸಾಂಗ್ ಎಡಿಟಿಂಗ್ ಮಾಡಂತೇಳಿ. ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಜಸ್ಟು ನೀವೇನಪ್ಪ ಅಂದರೆ ನಾನು ಅಲರ್ಟ್ ಮಿಷನ್ ಲೋಗೋ ಕೊಟ್ಟಿರ್ತೀನಿ. ಆ ಒಂದು ಲೋಗೋನ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನಾಗಿ ರಿಪ್ಲೇಸ್ ಮಾಡ್ಕೊಳ್ಬೋದು. ಇವಾಗ ಹಾಗೆ ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ಕೊಟ್ಟಿದ್ದೀನಲ್ಲ, ಒಂದೇ ಒಂದು ಫೋಟೋ ಇರುತ್ತೆ. ಸೊ ಜಸ್ಟ್ ರೀಪ್ಲೇಸ್ ಮಾಡ್ಕೊಳ್ಬೋದು. ಇನ್ನೂ ಹಲವಾರು ಇದ್ದಾವೆ, ಆದರೆ ನೀವು ಮಾಡಿಕೊಂಡು ವೀಡಿಯೋನ ಎಡಿಟಿಂಗು ಮಾಡ್ಬೋದು. ಸೊ ನೋಡಿ, ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಇರೋದು. ಇಲ್ಲಿ ನೀವು ಬೇಕಾದರೂ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು, ಅಕ್ಷರ ಲಿರಿಕ್ಸ್ ಕಲರ್ ಅಂತೇಳಿ. ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಕಲರ್ನ ರೆಡ್ ಕಲರ್ ಆಗಿ ಮಾಡ್ಕೊತೀನಿ, ಅಥವಾ ಈ ಥರ ನೀವು ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ಇದನ್ನು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೊಳ್ಬೋದು. ಒಂದು ಸಲ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಇಲ್ಲಾಂದರೆ ಈ ಥರ ಬ್ಲಾಕ್ನ ಇಟ್ಕೊಂಡು ಇದನ್ನು ಚೇಂಜ್ ಮಾಡ್ಕೊಳ್ಬೋದು. ಈ ಥರ ಪ್ರತಿಯೊಂದೂ ಆಪ್ಷನ್ ಕೊಟ್ಟಿರ್ತಾರೆ. ದಯವಿಟ್ಟು ವಿಡಿಯೋನ ಎಂಡೋವರಿ ನೋಡಿ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿರೋ ಫ್ರೆಂಡ್ಸ್, ಇಷ್ಟೇ ಇರೋದು. ಇವಾಗ ಏನಪ್ಪ ಅಂದರೆ ವಿಡಿಯೋನ ಡೌನ್ಲೋಡ್ನ ಹಾಕೋದು. ವಿಡಿಯೋನ ಡೌನ್ಲೋಡ್ ಹಾಕೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫಸ್ಟು ಸ್ಟಾರ್ಟಿಂಗಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಆಪ್ಷನು ಇಲ್ಲಿ ನಿಮ್ಗೆ ಈ ಥರ ಬರುತ್ತೆ. ಇದನ್ನೇನಾದರೂ ಇಲ್ಲಪ್ಪ ಆಪ್ಷನ್ ಅಂದರೆ ಈ ಥರ ಇಲ್ಲಿ ಕಾಣಿಸ್ತಲ್ಲ ಫ್ಲಿಪ್ ಕ್ಲಿಯರ್ ಅಂತ, ಇದ್ರ ಮೇಲೆ ಓಕೆ ಮಾಡ್ಕೊಂಡು ಆಫ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಇದು ಬೇಕಾ ಅಂತಂದರೆ ನೀವು ಈ ಥರ ಆನ್ ಮಾಡ್ಕೊಳ್ಬೇಕು. ಆವಾಗಲೇ ಇವಾಗ ನೋಡಿ ಈ ಥರ ಬರುತ್ತೆ. ಇಷ್ಟೇ ತೋರಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ವಿಡಿಯೋ ಎಂಡೂವರಿ ನೋಡಿ ಫ್ರೆಂಡ್ಸ್. ಎಂಡೂವರಿ ನೋಡಿದರೆ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕು ಅಂತ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಇವಾಗ ವಿಡಿಯೋನ ಡೌನ್ಲೋಡ್ನ ಹಾಕೋಣ. ನೋಡಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡು ಚೇಂಜ್ ಮಾಡೋದಂತ ನಿಮ್ಗೆ ಗೊತ್ತಿದೆ. ಸೊ ಬ್ಯಾಕ್ಗ್ರೌಂಡ್ ಏನಾದರೂ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಹಿಂದ್ಗಡೆ ಅದನ್ನು ನೀವು ರೀಪ್ಲೇಸ್ನ ಮಾಡ್ಕೊಳ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಎಡಿಟಿಂಗ್ನ ಯಾವ ಥರ ಸ್ಟಾರ್ಟಿಂಗು ಅಥವಾ ಫಸ್ಟಲ್ಲಿ ಯಾವ ಥರ ಹೇಳ್ಬೇಕಂತೆಲ್ಲ ನೀಟಾಗಿ ತಿಳಿಸ್ಕೊಟ್ಟಿರ್ತೀನಿ. ದಯವಿಟ್ಟು ವಿಡಿಯೋನ ಎಂಡೂವರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿದರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.